ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಂದು ಬಹಳ ಮುಖ್ಯವಾದಂತಹ ಕಾನೂನಿನ ವಿಚಾರವನ್ನು ಸಾರ್ವಜನಿಕರ ಒಂದು ಹಿತದೃಷ್ಟಿಗಾಗಿ ಕೊಡಬೇಕು ಅಂತ ಹೇಳಿ ಬಂದಿದ್ದೇನೆ. ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಸರ್ಕಾರಿ ದಾಖಲೆ ಲಭ್ಯ ಇಲ್ಲ ಅಂತ ಹೇಳಿ ರೆಡಿಮೇಡ್ ಆನ್ಸರ್ನ ಇಟ್ಟುಕೊಂಡು ಈ ಸರ್ಕಾರಿ ಅಧಿಕಾರಿಗಳು ಏನು ಜನಗಳನ್ನು ತುಂಬ ಸತಾಯಿಸೋದು, ಸುತ್ತಾಡಿಸೋದು ಮತ್ತು ಮಾಹಿತಿಗಳನ್ನು ನೀಡದೇ ಇರತಕ್ಕಂಥದ್ದು, ಇದರಿಂದ ಅವರಿಗೆ ಬಹಳ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನಾವು ನೋಡ್ತಾ ಬಂದಿದ್ದೇವೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ಈ ಸರ್ಕಾರಿ ದಾಖಲೆ ಲಭ್ಯ ಇಲ್ಲ ಅಂತ ಹೇಳಿ ರೆಡಿಮೇಡ್ ಆನ್ಸರ್ಗಳನ್ನು ಇಟ್ಕೊಂಡು ಈ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರನ್ನು ಸುತ್ತಾಡಿಸೋದು, ಏನೋ ಬೇಕಾಬಿಟ್ಟು ಅವರನ್ನು ಅಲದಾಡಿಸೋದು, ಇಲಾಖೆಗಳಿಗೆ ಅವರು ಬೇಕಾದಂತಹ ಒಂದು ಮಾಹಿತಿಗಳನ್ನು ನೀಡದೆ ಅವರನ್ನು ಸತಾಯಿಸೋದು ಕಂಡು ಬರ್ತಾ ಇದೆ. ಇದರಿಂದ ಅವರು ತೆಗೆದುಕೊಳ್ಳಬೇಕಾದಂತಹ ಒಂದು ಏನೋ ದಾಖಲೆಗಳನ್ನು ತೆಗೆದುಕೊಳ್ಳಬೇಕಾದಂಥ ಅವರ ಹಕ್ಕನ್ನು ಮೊಟಕುಗೊಳಿಸಿದಂತೆ ಆಗ್ತಾ ಇರೋದಲ್ಲದೆ ಏನೋ ನ್ಯಾಯದಾನ ಶೀಘ್ರಗತಿಯಲ್ಲಿ ಆಗ್ತಾ ಇಲ್ಲ. ಯಾಕೆಂದರೆ ಸರ್ಕಾರ ಇಲಾಖೆಯವರು ಅವರಿಗೆ ಸಂಬಂಧಪಟ್ಟಂತಹ ಒಂದು ದಾಖಲೆಗಳನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಅವರ ಜವಾಬ್ದಾರಿ ಆಗಿರುತ್ತೆ. ಅದನ್ನು ಮಾಡ್ದೇ ಇದು ಶಿಥಿಲ ಆಗಿದೆ, ಹರಿದು ಹೋಗಿದೆ, ಏನೋ ಬೆಂಕಿ ಬಿದ್ದಿದೆ, ಅಥವಾ ಲಭ್ಯ ಇಲ್ಲ, ಕಳೆದು ಹೋಗಿದೆ, ಸಿಗ್ತಾ ಇಲ್ಲ, ಈ ರೀತಿಯಾದಂತಹ ರೆಡಿಮೇಡ್ ಆನ್ಸರ್ಗಳನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಸಾಕಷ್ಟು ನೋಡ್ತಾ ಇದ್ದೇನೆ. ಹಾಗೂ ಅದು ಬೇಕಾಬಿಟ್ಟು ಉತ್ತರಗಳು, ಇಂಬರಹಗಳು, ಎಂಡಾರ್ಸ್ಮೆಂಟ್ಗಳು ಬರ್ತಾ ಇರೋದು ನಾನು ನೋಡ್ತಾ ಇದ್ದೀನಿ. ಇಂತಹ ಒಂದು ಬೇಜವಾಬ್ದಾರಿಯಾದಂತಹ ಉತ್ತರಗಳನ್ನು ಕಂದಾಯ ಇಲಾಖೆಯವರು, ರೆವಿನ್ಯೂ ಡಿಪಾರ್ಟ್ಮೆಂಟು, ಸಬ್ ರಿಜಿಸ್ಟ್ರಾರ್ ಇನ್ನಿತರ ಕಚೇರಿಗಳಲ್ಲಿ ಈ ರೀತಿಯಾದಂತಹ ಒಂದು ಬೆಳವಣಿಗೆಯು ತುಂಬ ಆಗಿಬಿಟ್ಟಿದೆ. ಇದರಿಂದ ಬಹಳ ಸಾರ್ವಜನಿಕರಿಗೆ ಕಿರಿಕಿರಿ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಇದು ಮಾಡಬಾರದು ಈ ರೀತಿಯಾಗಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ ಕಾಯ್ದೆ 2010ರಂತೆ ಅವರು ಸಂರಕ್ಷಿಸಬೇಕಾಗಿರುವುದು ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಯ ಕರ್ತವ್ಯ ಆಗಿರುತ್ತದೆ ಅನ್ನೋದನ್ನು ಇಲ್ಲಿ ನೀವು ತಿಳಿದುಕೊಳ್ಳಬೇಕು. ಅಂದರೆ ಇವುಗಳ ಮಾಹಿತಿಯನ್ನು ಕೇಳಿದಾಗ ಕಡತ ಲಭ್ಯ ಇಲ್ಲ ಅಂತ ಹೇಳಿ ಸಿದ್ಧ ಹಸ್ತ ಉತ್ತರವನ್ನು ಕೊಡಬಾರದು. ಆ ರೀತಿಯಾಗಿ ಏನಾದ್ರು ಕೊಟ್ಟರೆ ಅಂತಹವರುಗಳಿಗೆ ಕರ್ನಾಟಕ ಮಾಹಿತಿ ಆಯೋಗ ನೀಡಿರುವ ಆದೇಶದಿಂದ ತಿಳಿದು ಬಂದಿದೆ, ಅವರಿಗೆ ಜೈಲು ಶಿಕ್ಷೆ ಕೂಡ ಕೊಡಬಹುದು ಎಂಬುವಂತಹ ಆದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ ಕಾಯ್ದೆ 2010 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಒಂದು ಜಾರಿಯಾದ ಈ ಕಾನೂನಿನ ಅಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರದ ದಾಖಲೆಗಳನ್ನು ಸಂರಕ್ಷಿಸಬೇಕಾಗಿರುತ್ತದೆ. ಮತ್ತು ಅಂತಹ ದಾಖಲೆ, ಕಡತ, ಪುಸ್ತಕ ಅಥವಾ ಕಾಗದ ಪತ್ರಗಳು ಕಳುವಾದರೆ, ಕಾಣೆಯಾದರೆ ಅಂತಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ 5 ವರ್ಷಗಳಿಗೂ ಮೀರಿದಂತಹ ಜೈಲು ಶಿಕ್ಷೆಯೇ ಮತ್ತು 10,000ವರೆಗೂ ದಂಡ ವಿಧಿಸಬಹುದಾದಂತಹ ಅಥವಾ ಆ ಎರಡನ್ನೂ ಕೂಡ ಕೊಡಲೇಬೇಕು ಎಂಬುವಂತೆ ಆದೇಶ ಮಾಡುವಂತಹ ಒಂದು ಅಧಿಕಾರವನ್ನು ಈ ಒಂದು ಸೆಕ್ಷನ್ನಿನ ಅಂಡರಲ್ಲಿ, ಕಾನೂನಿನ ಅಂಡರಲ್ಲಿ ಕಠಿಣವಾಗಿ ನೀಡಬಹುದಾಗಿದೆ ಶಿಕ್ಷೆ ಅಂತ ಹೇಳಿ ನೀವು ತಿಳಿದುಕೊಳ್ಳಬೇಕಾಗುತ್ತೆ. ನಿಮಗೆ ಈ ತರಹದ ಒಂದು ಉದಾಹರಣೆಯನ್ನು ಹೇಳಬೇಕು ಅಂತ ಹೇಳಿದರೆ, ಸಬ್ ರಿಜಿಸ್ಟ್ರಾರ್ ಕಚೇರಿಯ ಅಧಿಕಾರಿಗಳ ವಿರುದ್ಧದ ಒಂದು ಪ್ರಕರಣವನ್ನು ನಿಮಗೆ ಹೇಳಬಹುದು. ಅದೇನಪ್ಪ ಅಂತ ಹೇಳಿದರೆ, ಈ ಶಿವಕುಮಾರ್ ಎಂಬುವವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಮಾಹಿತಿ ಹಕ್ಕಿನ ಒಂದು ಅರ್ಜಿ ಸಲ್ಲಿಕೆಯನ್ನು ಮಾಡಿರ್ತಾರೆ. ಅವರು ಕೇಳಿದ ಬೆರಳಚ್ಚು ಪುಸ್ತಕ ಲಭ್ಯ ಇಲ್ಲ ಅಂತ ಹೇಳಿ ಉತ್ತರವನ್ನು ಅವರು ಕೊಡ್ತಾರೆ. ಅಂದರೆ ಸಿದ್ಧ ಹಸ್ತ ಅಂದರೆ ರೆಡಿಮೇಡ್ ಆಗಿರುತ್ತದೆ, ಕೊಟ್ಟುಬಿಡ್ತಾರೆ. ಈ ನಡುವೆ ರಾಜಕೀಯ ಪ್ರೇರಿತ ವ್ಯಕ್ತಿಗಳು ಇನ್ವಾಲ್ವ್ಮೆಂಟ್ ತುಂಬ ಆಗ್ತಾ ಇರೋದನ್ನು ನಾನು ನೋಡ್ತಾ ಇದ್ದೇನೆ. ಕೆಲವರು ಹೋಗಿ ಅಪ್ಲಿಕೇಶನ್ ಆಗ್ತಾ ಇದ್ದಂಗೆ ಅಲ್ಲಿ ಗುಸುಗುಸು ಪಿಸುಗಳು ಮಾತಾಡ್ಕೊಳ್ತಾರೆ, ಸರ್ ನಮಗೆ ದಾಖಲೆಗಳನ್ನೇ ಕೊಡ್ತಾ ಇಲ್ಲ, ಎಲ್ಲ ಕಂಟ್ರೋಲಲ್ಲಿ ಇಟ್ಕೊಂಬಿಟ್ಟವ್ರೆ, ಹಿಂಗೆ ಎಂಡಾರ್ಸ್ಮೆಂಟ್ ಕೊಟ್ಟು ಕಳಿಸಿ ಅಂತಾರೆ. ಈ ರೀತಿ ಡಾಕ್ಯುಮೆಂಟ್ಗಳನ್ನ ಎತ್ತಿಸ್ಬಿಡ್ತಾ ಇದ್ದಾರೆ, ನಾಶ ಮಾಡಿಸ್ಬಿಡ್ತಾ ಇದ್ದಾರೆ. ಸಾಕಷ್ಟು ಅಧಿಕಾರಿಗಳು ರೆವಿನ್ಯೂ ಇಲಾಖೆಯ ಮೇಲೆ ಕಂಟ್ರೋಲನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಸಾಕಷ್ಟು ವಿಚಾರಗಳು
ಕೂಡ ನನ್ನ ಬಳಿ ಬರ್ತಾ ಇದ್ದಾವೆ. ಈ ಥರ ಲಭ್ಯ ಇಲ್ಲ ಅಂತ ಹೇಳಿ ಇವರು ಕೊಟ್ಬಿಟ್ರು. ಆವಾಗ ಏನಾಯಿತು, ಈ ಸಂಬಂಧ ಅವರು ಕರ್ನಾಟಕ ಮಾಹಿತಿ ಆಯೋಗಕ್ಕೆ ದೂರು ದಾಖಲು ಮಾಡ್ತಾರೆ. ಸೊ ಆ ದೂರು ದಾಖಲು ಮಾಡಿದ ಮೇಲೆ ಆ ವಿಚಾರಣೆಯನ್ನು ನಡೆಸಿದಂಥ ಆಯೋಗ ಬೆರಳಚ್ಚು ಪುಸ್ತಕ ಕಾಣೆಯಾಗಿರುವುದಕ್ಕೆ 8 ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿ ಮಾಡಿ ಆದೇಶವನ್ನು ಕೊಡ್ತಾರೆ. ಆ ಆಯೋಗದ ಆಯುಕ್ತ ಕೃಷ್ಣಮೂರ್ತಿಯವರ ನಿರ್ದೇಶನದಂತೆ ರಾಜ್ಯದಲ್ಲಿ ಬಹುಶಃ ಪ್ರಥಮ ಬಾರಿಗೆ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸು ಬಿದ್ದಿದೆ. ಈ ಪ್ರಕರಣ ಮುಂದುವರಿಯುತ್ತಿದೆ. ಇನ್ನು ನೀವು ಕೇಳಿರುವ ದಾಖಲೆ ಲಭ್ಯವಿಲ್ಲ ಎಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ಸರ್ಕಾರಿ ದಾಖಲೆಗಳನ್ನು ಬಯಸಿ, ಉದಾಹರಣೆಗೆ ಮುಟೇಶನ್ನು ಅಥವಾ ಫಾರಂ ನಂಬರ್ 5, 6, ಕೈಬರಹ ಪಾಣಿ, ದರಖಾಸ್ತು ಕಡತಗಳು, ಹಳೆ ಪುಸ್ತಕ, ಪಹಣಿ ಪುಸ್ತಕಗಳು ಮತ್ತು ಜನನ ಮರಣ ರಿಜಿಸ್ಟರು ಇತ್ಯಾದಿಯಾಗಿ ಸಲ್ಲಿಸಿದ ಅರ್ಜಿಗಳಿಗೆ ದಾಖಲೆ ಲಭ್ಯ ಇಲ್ಲ ಎಂಬ ಹಿಂಬರಹವನ್ನು ನೀಡಿದರೆ ಹಾಳೆಯಲ್ಲಿ ಸಂಬಂಧಪಟ್ಟ ಕಚೇರಿಯ ಮುಖ್ಯಸ್ಥರಿಗೆ ಪತ್ರ ಬರೆದು ಲಭ್ಯವಿಲ್ಲದ ಅಥವಾ ಕಳುವಾಗಿದೆ ಎನ್ನಲಾದ ಸರ್ಕಾರಿ ದಾಖಲೆಯನ್ನು ಪತ್ತೆ ಮಾಡಲು ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ ಕಾಯ್ದೆ 2000 ರೀತಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಬಹುದು. ದೂರು ದಾಖಲಿಸುವಂತೆ ಪತ್ರ ಬರೆಯಿರಿ. ಆದಾಗ್ಯೂ ಕ್ರಮ ಕೈಗೊಳ್ಳದಿದ್ದಲ್ಲಿ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಬೇಕಾಗುತ್ತದೆ. ಇದಿಷ್ಟು ಪ್ರೊಸೀಜರ್ ಆಗಿದೆ. ಈ ರೀತಿಯಾಗಿ ನಾವು ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಅವರ ವಿರುದ್ಧ ಠಾಣೆಗಳಲ್ಲಿ ದಾಖಲೆಗಳನ್ನು ಮಾಡಬಹುದು. ಆ ಒಂದು ಕಾಯ್ದೆ ಏನಿದೆ ಅದನ್ನು ಬಳಕೆ ಮಾಡಿಕೊಳ್ಳಿ, ಅದರ ಶಕ್ತಿಯನ್ನು ಬಳಕೆ ಮಾಡಿಕೊಳ್ಳಿ. ಈ ರೀತಿಯಾಗಿ ಇಲ್ಲದ ಸಲ್ಲದ ಅಧಿಕಾರಿಗಳು ದೌರ್ಜನ್ಯಗಳನ್ನು ಮಾಡಿಕೊಂಡು ಕಡತಗಳನ್ನು, ಲೆಡ್ಜರ್ಗಳನ್ನು, ದಾಖಲೆಗಳನ್ನೇ ತಮ್ಮ ಹಿಡಿತದಲ್ಲಿ ವಶಕ್ಕೆ ಇಟ್ಟುಕೊಂಡು ಬಡಪಾಯಿಗಳನ್ನು ಅಲಸೋದು, ದಾಖಲೆಗಳನ್ನು ಕೊಡದೇ ಇರೋದು, ವರ್ಷಗಟ್ಟಲೆ ಪಾಪ ಪ್ರಾಬ್ಲಮ್ಗಳು ಮಾಡ್ತಕ್ಕಂಥದ್ದು, ನ್ಯಾಯಾಲಯಕ್ಕೆ ದಾಖಲೆಗಳನ್ನು ಕೊಟ್ಟು ಅವರು ನ್ಯಾಯ ಕೇಳದೇ ಇರಂಗೆ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಹಲವಾರು ಭ್ರಷ್ಟ ವ್ಯವಸ್ಥೆ ತಾಂಡವ ಆಡ್ತಾ ಇದೆ. ಆದ್ದರಿಂದ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಆಗಬೇಕು ಅಂತ ಹೇಳಿದರೆ ಸಾರ್ವಜನಿಕರು ಕಾನೂನನ್ನು ತಿಳಿದುಕೊಳ್ಳಬೇಕು. ಇಂತಹ ಕಾನೂನನ್ನು ತಿಳಿದುಕೊಂಡು ಅದನ್ನು ನೀವು ಧೈರ್ಯವಾಗಿ ಇಂಪ್ಲಿಮೆಂಟ್ ಮಾಡಿ ಮುಂದುವರಿಯಿರಿ ಎಂಬುವಂತಹ ಒಂದು ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.